ನ್ಯೂಸ್ವರೆಗೆ ಸ್ವಾಗತ. ಮಧುಸೂದನ್ ಒಬ್ಬ ಸಚಿವರಿಗಾಗಿ ಇಡೀ ದೆಹಲಿಯ ಆಡಳಿತವನ್ನು ಬೀದಿಗೆ ತರುವಂಥದ್ದು ಮತ್ತು ಆಮ್ ಆದ್ಮಿಯನ್ನು ಸಫರ್ ಮಾಡುವಂಥದ್ದು ಅಷ್ಟೇ ಅಲ್ಲ, ಇವತ್ತು ಅಲ್ಲಿ ಜಿನ್ನೈನದಂಥ ಬೇಡಿಕೆ ಪೊಲೀಸ್ ನಮ್ಮ ಕೈ ಕೊಡಿ ಅಂತ ಕೇಳೋದ್ರಲ್ಲಿ ಯಾರ್ದು ಕೂಡ ಇರೋದಿಲ್ಲ. ಒಬ್ಬ ಸಚಿವರನ್ನ ಉಳಿಸ್ಲಿಕ್ಕೆ ಇವತ್ತು ಆಮ್ ಆದ್ಮಿ ಸರ್ಕಾರ ಬೀದಿಗಿಳಿದಿರ್ತಕ್ಕಂಥದ್ದು ನಾವು ಗೆದ್ದಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಏನು ಹೇಳ್ತೀರಾ? ಇಲ್ಲ, ಇದು ಒಂದು ಸಂಗತಿ ಇದೆ. ಅಲ್ಲಿ ಅವರಿಬ್ಬರೂ ಸಹ ದಿಲ್ಲಿಯಲ್ಲಿ ಸರ್ಕಾರದಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಒಬ್ಬರು ಗವರ್ನಿಂಗ್ ಪಾರ್ಟ್ನರು, ಒಬ್ಬರು ಸ್ಲೀಪಿಂಗೋ ಅಥವಾ ವೀಪಿಂಗ್ ಪಾರ್ಟ್ನರ್ ಅವರೊಬ್ಬರು. ಹಾಗಾಗಿ ಅವರಿಬ್ಬರು ಸಹ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೋಬೇಕಾದಂಥ ಸಂಗತಿಯನ್ನು ಬೀದಿಗೆ ತಂದಿದ್ದಾರೆ ಅವರು. ಅಲ್ಲ, ಬೇರೆ ಮಾರ್ಗ ಇಲ್ಲಿ ಕೇಜ್ರಿವಾಲ್ ಕೇಳ್ತಾ ಇರುವಂಥದ್ದು ರಾಜ್ಯಕ್ಕೆ ಅಲ್ಲಿರುವಂಥ ಪೊಲೀಸ್ನವ್ರ ಮೇಲೆ ಅಧಿಕಾರ ಬೇಕು ಅಂತ ಹೇಳಿ ಕೇಳ್ತಾ ಇರೋದು. ಬೇರೆ ಎಲ್ಲ ಪ್ರದೇಶಕ್ಕಿಂತ ಡೆಲ್ಲಿ ವಿಚಿತ್ರವಾಗಿದೆ. ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಭವನ ಇದೆ, ಅದರ ಮೇಲೆ ಅಧಿಕಾರ ಬೇಕಾಗುತ್ತೆ. ಡೆಲ್ಲಿಯಲ್ಲಿ ರಾಷ್ಟ್ರಪತಿ ಭವನ ಇದೆ, ಅದರ ಮೇಲೆ ಅಧಿಕಾರ ಬೇಕಾಗುತ್ತೆ. ಬಟ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಡೆಲ್ಲಿಯಲ್ಲಿ ವಾಷಿಂಗ್ಟನ್ ಪೋಸ್ಟ್ ಅಲ್ಲೂ ಡೆಲ್ಲಿಯಲ್ಲಿ 750 ಜನ ಎಂಪಿಗಳಿದ್ದಾರೆ, ಅದರ ಮೇಲೆ ಅಧಿಕಾರ ಬೇಕಾಗುತ್ತೆ. ಡೆಲ್ಲಿಯಲ್ಲಿ ಸುಮಾರು 350-400 ದೇಶಗಳ ಎಂಬಸಿಗಳಿದ್ದಾವೆ, ಅದರ ಮೇಲೆ ಅಧಿಕಾರ ಬೇಕಾಗುತ್ತೆ. ಡೆಲ್ಲಿನಲ್ಲಿ ಚೀಫ್ ಆಫ್ ಆರ್ಮಿ ಸ್ಟಾಫ್, ಚೀಫ್ ಆಫ್ ಏರ್ ಫೋರ್ಸ್, ಚೀಫ್ ಆಫ್ ನೇವಲ್ ಸ್ಟಾಫ್ ಎಲ್ಲ ಇದ್ದಾರೆ, ಅವ್ರ ಮೇಲೆ ಅಧಿಕಾರ ಬೇಕಾಗುತ್ತೆ. ಈ ಥರದ ಅನೇಕ ಸಂಗತಿಗಳಿದ್ದಾವೆ. ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ ಮಾಡಬೇಕಾದಂಥ ಸಂಗತಿಗಳಾಗ್ತವೆ. ಪಾರ್ಲಿಮೆಂಟ್ ಅಲ್ಲಿ ಬರಬೇಕಲ್ಲ, ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅನ್ನೋದಕ್ಕಿಂತನೂ ಆಮ್ ಆದ್ಮಿಗೂ ಕೂಡ ಒಂದು ಕಾನೂನು ಸುವ್ಯವಸ್ಥೆ ಬೇಕಾದ್ರೆ ಪೊಲೀಸ್ ಬೇಕಲ್ಲ. ದಿಲ್ಲಿ ಸರ್ಕಾರಕ್ಕೆ ಒಬ್ಬ ರೇಪ್ ಆದ್ರೆ ನೀವು ಬೈಯೋದು ದೆಹಲಿ ಸರ್ಕಾರ, ಒಬ್ಬ ಮರ್ಡರ್ ಆದ್ರೆ ದೆಹಲಿ ಸರ್ಕಾರ ಬೈತಾರೆ. ಅದು ಹೋಮ್ ಮಿನಿಸ್ಟರ್ ಕೈ ಬರ್ತದೆ ಅಂತ ಜನಕ್ಕೆ ಗೊತ್ತೇ ಇಲ್ಲದು. ಛೇ ಅಲ್ಲ, ಆದರೆ ನಾನು ಹೇಳ್ತಾ ಇರುವಂಥದ್ದು ಏನಂದ್ರೆ, ಇದನ್ನ ಮಾತುಕತೆಯ ಮೂಲಕ ಬಗೆಹರಿಸ್ಕೋಬೇಕೇ ವಿನಃ ಬೀದಿಯಲ್ಲಿ ಬಗೆಹರಿಸ್ಕೊಳ್ಳುವಂಥ ಸಂಗತಿ ಅಲ್ಲ ಇದು. ಬಟ್ ಈಗ ಸಸ್ಪೆಂಡ್ ಅಧಿಕಾರಿಗಳನ್ನ ಲೀವ್ ಮೇಲೆ ಕಳಿಸಿದಾರಲ್ಲ, ಈಗ ಸರ್ಕಾರ ಒಪ್ಪಿದೆಯಲ್ಲ ಈಗ ದಿಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ದಿಲ್ಲಿ ಸರ್ಕಾರ ಹೋರಾಟಕ್ಕೆ. ಇದರಲ್ಲಿ ಒಂದು ಸಂಗತಿ ಇದೆ. ನಾವು ಈಗಲೇ ಹೇಳಿದ್ರೆ ದಟ್ ಈಸ್ ಪ್ರಿಮೆಚ್ಯೂರ್. ಅಲ್ಲೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಆರ್ ಬಿ ಪಾರ್ಟಿ ಹತ್ತಂಗೆ ಸತ್ತಂಗೆ ನಾಟಕ ಆಡ್ತಾ ಇದ್ದಾರೆ. ನೀವು ತೆಗಿರಿ, ನಾವು ನಿಮಗೆ ಜೈಕಾರ ಹಾಕ್ತೀವಿ, ಅದರಿಂದಾಗಿ ನಿಮ್ಮ ಒಂದು ಸ್ವಲ್ಪ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಪ್ಯಾರಲಲ್ ಆಗಿ ನೀವು ಡೆಲ್ಲಿಯಲ್ಲಿ ಬೆಳೀಲಿ ಅಂತನ್ನುವಂತ ಒಂದು ಕಾಂಗ್ರೆಸ್ನ ಆಶೀರ್ವಾದ ಆಮ್ ಆದ್ಮಿ ಪಾರ್ಟಿ ಮೇಲೆ ಇದೆ. ಕಾಂಗ್ರೆಸ್ ಬಿಜೆಪಿ ಮಾಡ್ಕೊಂಡ್ ಬಂದಂತದ್ದು ಅದನ್ನೇ ಆ ಅನುಭವ ಮಾತಾಡ್ತಾ ಇದೆ ಮಧುಸೂದನ್ ಅವರ ಮೂಲಕ. ಅಲ್ಲ, ಒಂದು ಮಾತನ್ನು ಒಪ್ಕೊಳ್ತೀನಿ. ಮಧುಸೂದನ್ ಅವರು ಹೇಳಿದ್ದು ಏನು ಅಂತಂದ್ರೆ, ಕೇಜ್ರಿವಾಲ್ ಅವರಾಗ್ಲಿ ಅಥವಾ ಶಿಂದೆ ಅವರಾಗ್ಲಿ ರಾಜಕಾರಣಿಗಳು ಇಬ್ರು ಕೂಡ ಇವರು ಹಿಂದೆ ರಾಜಕಾರಣಿ ಆಗಿರ್ಲಿಕ್ಕಿಲ್ಲ, ಅನುಭವ ಇರ್ಲಿಕ್ಕಿಲ್ಲ. ಆದ್ರೆ ಹೊಸದಾಗಿ ಮುಖ್ಯಮಂತ್ರಿ ಆದಂತವರು ಅವರು ಹೋಗಿ ನೇರವಾಗಿ ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಸೌಮ್ಯವಾಗಿ ಹೋಗಿ ಹೋರಾಟ ಮಾಡ್ಕೊಂಡಲ್ಲ, ಹೋಗಿ ಈ ತರ ಇದೆ ಕಾರಣ, ಇದು ಇಂಥದ್ದೊಂದು ಕೆಲಸ ಆಗಬೇಕಾಗಿದೆ, ನೀವು ದಯವಿಟ್ಟು ಏನಾದ್ರು ಒಂದು ಮಾಡಿ, ಏನ್ ಮಾಡೋಣ ಅಂತ ಕೂತು ಚರ್ಚೆ ಮಾಡಿದ್ರೆ ಬಗೆಹರಿಸಬಹುದಾಗಿತ್ತು. ಅದು ಮಾಡಲಿಲ್ಲ, ಪ್ರತಿಭಟನೆ ಮೂಲಕವೇ ಹೊರಟಿದ್ದಾರೆ ಅವರು. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. 3 ವರ್ಷದ ಹಿಂದೆ ಅಣ್ಣಾ ಹಜಾರೆ ಹೋರಾಟ ಶುರುವಾಗಿದ್ದು ಜನಲೋಕಪಾಲ್ ಬೇಕು ಅಂತ. ಸುಮಾರು 1 ವರ್ಷದಿಂದ ಅದ್ರ ಬಗ್ಗೆ ಯಾವುದೇ ಸುದ್ದಿ ಇಲ್ಲ, ಹೋರಾಟಗಳು ನಡೀತಾನೆ ಇತ್ತು. ಆದ್ರೆ ದೆಹಲಿ ಚುನಾವಣೆ ಫಲಿತಾಂಶ ಬಂದ 3 ದಿವಸಕ್ಕೆ ಎಲ್ಲಾ ರಾಜಕಾರಣಿಗಳು ಸೇರ್ಕೊಂಡು ಪಾಸ್ ಮಾಡಿದ್ರು. ಅಂದ್ರೆ ಮಾತುಕತೆಗೆ ಇಲ್ಲಿ ನಾವು ಯಾವ ತರಹದ ಅಸ್ತ್ರ ಬಳಸ್ತೀವಿ, ಅದ್ರ ತೀವ್ರತೆ ಏನ್ ಮಾಡ್ತೀವಿ ಅನ್ನೋ ಮೇಲೆ ಇದೇ ಹೊರತು ಇವತ್ತು ಆಗ್ಲೇ ನಾನು ಹೇಳಿದಾಗೆ ಸಂವೇದನೆಗಳು ಕಳ್ಕೊಂಡಿರುವಂತ ಇಂಥ ಸರ್ಕಾರಗಳು. ಮಧುಸೂದನ್ ಅವರು ಇಷ್ಟೆಲ್ಲ ಹೇಳಿದ್ರಲ್ಲ, ದೆಹಲಿನಲ್ಲಿ ಅದಿದೆ, ದೆಹಲಿನಲ್ಲಿ ಇದಿದೆ ಅಂತ. ಆದ್ರೆ ಅದೇ ಅವರೇ ಪಕ್ಷದವರು ದೆಹಲಿಗೆ ನಮ್ಗೆ ಇದು ಬೇಕು ಅಂತ ಕೇಳಿದರೆ ಹೊರತು ಇವತ್ತು ಯಾಕೆ ಅವರು ದೆಹಲಿ ಸರ್ಕಾರದ ಮೇಲೆ ಒತ್ತಡ ತರಲಿಲ್ಲ ಬಿಜೆಪಿಯವರು ಆಮ್ ಆದ್ಮಿ ಪಾರ್ಟಿ ಮಾಡಿದ ತಪ್ಪು ಅಂತ ಹೇಳ್ತಾ ಇದೆಯೇ ಹೊರತು ನೀವು ಯಾಕೆ ಬಿಜೆಪಿಯವರು ಹೌದು ಅವ್ರು ಆಮ್ ಆದ್ಮಿ ಪಾರ್ಟಿ ಅವರು ನಮ್ಮ ಭಿನ್ನಾಭಿಪ್ರಾಯಗಳು ಅವ್ರು ಮಾಡ್ತಿರೋ ಟ್ಯಾಕ್ಟಿಕ್ಸ್ ಬಗ್ಗೆ ಇದಿರಬಹುದು, ಆದ್ರೆ ಒತ್ತಡ ಯಾಕೆ ತರಲಿಲ್ಲ ನೀವು? ಅವ್ರು ಕೇಳ್ತಿರೋದು ಸರಿಯಾದ ಕಾರಣ ಇದೆ, ಅದನ್ನ ಅಂಗೀಕರಿಸಿ ಅಂತ ಯಾಕೆ ಹೇಳಿಲ್ಲ ಇವರು? ರಮೇಶ್, ಒಂದು ವ್ಯತ್ಯಾಸ ಇದೆ. ನೀವು ಹೇಳಿದ್ರಿ ಅಲ್ಲ, ಒಂದು ನಿಮಿಷ. SM ಕೃಷ್ಣ ಅವರು ಬಂಗಾರಪ್ಪನ ಉದಾಹರಣೆ ತಗೊಂಡ್ರಿ. ಅವರವತ್ತು ಹೋರಾಟ ಮಾಡಿದ್ದು ಕರ್ನಾಟಕದ ಜನತೆಯ ಪರವಾಗಿ, ರೈತರ ಪರವಾಗಿ. ವೇಷವಾಟಿಕೆ ನಡೀತಾ ಇದೆ, ಅವರ ಬಂಧಿಸಿ ಶಕ್ತಿ ಇಲ್ಲ ಅಂತ ಅವರು ಪರ್ಟಿಕ್ಯುಲರ್ ಆಗಿ ಸಚಿವರ ಮಾತನ್ನ ಪೊಲೀಸರು ಕೇಳಿಲ್ಲ ಅಂತ ಹೇಳುವ ಏಕೈಕ ಕಾರಣಕ್ಕೆ ಜನಪರ ಹೋರಾಟ ಅಲ್ಲ. ಮಹಿಳೆ ಮೇಲೆ ಅತ್ಯಾಚಾರ ಆದ್ರೆ ಪೊಲೀಸರನ್ನ ಮಾತು ಕೇಳಲ್ಲ.
ಒಬ್ಬ ಸಾಮಾನ್ಯ ಜನರ ಹತ್ಯೆ ಆದ್ರೆ ನಮ್ಮ ಮುಖ್ಯಮಂತ್ರಿ ಮಾತು ಕೇಳಲ್ಲ. ಕಂಪ್ಲೇಂಟ್ ಪೊಲೀಸ್ ಕೇಳ್ತಾ ಇದ್ದಾರೆ. ಒಂದೊಂದು ಕಂಪ್ಲೇಂಟ್ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಸಂಘರ್ಷ ಮಾಡಿದಾಗ ಮಾತ್ರ ಒಂದು ದುಡ್ಡು ಕೊಡಬೇಕು ಅಥವಾ ಸಂಘರ್ಷ ಮಾಡಬೇಕು. ಮಾಫಿಯಾ ಎರಡೇ ಹೇಳ್ತಾರೆ ಪೊಲೀಸಲ್ಲಿ. ಎರಡೇ ರೀತಿಯಲ್ಲಿ ಮಾತ್ರ ಪೊಲೀಸರು ಕಂಪ್ಲೇಂಟ್ ತಗೊಳ್ಳತಕ್ಕಂಥದ್ದು. ಇವತ್ತು ಕಂಪ್ಲೀಟ್ಲಿ ಡೆಲ್ಲಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಯಾವ ರೀತಿ ಬಂದ್ಬಿಟ್ಟಿದೆ ಅಂದ್ರೆ ಬರೀ VVIPಗಳಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ, ಆಂದೋಲನ ಯಾರು ಮಾಡ್ತಾರೆ ಅವ್ರ ಮೇಲೆ ಲಾಠಿ ಚಲಾಯಿಸೋದಕ್ಕೆ, ಆದ್ಮಿಗೆ ಏನ್ ಎರಡೇ security ಇಲ್ಲ. ಇನ್ನೇನು ಜನಪರ ಕೆಲಸ ಮಾಡೋದಕ್ಕೆ ಅಥವಾ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಿಂತಿಲ್ಲ. ಈಗ ಮಧುಸೂದನ್ ಅವರು ಕೂಡ ಈಗ 2 ದಿನದಲ್ಲಿ ಈ 2 ದಿನ ಘಟನೆಗಳನ್ನ ನೀವು ಗಮನಿಸಬಹುದು. ಬಿಜೆಪಿ ಸಂಪೂರ್ಣವಾಗಿ ಶಿಂಡೆ ಅವರ ಬೆಂಬಲಕ್ಕೆ ನಿಂತಿದ್ದು ಯಾತಕ್ಕಂತಂದ್ರೆ ಅಲ್ಲಿ MCDಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕರಪ್ಷನ್ ಇದೆ. ಪೊಲೀಸ್ ನಮ್ಮ ಕೈಗೆ ಬಂದ್ರೆ ಅವ್ರದ್ದು ಮುಖವಾಡ ಕಳ್ಸೋಗುತ್ತೆ. ಅವ್ರ MCDಯಲ್ಲಿರೋ ಕಾರ್ಪೊರೇಟರ್ಗಳೆಲ್ಲ ಜೈಲ್ ಸೇರ್ತಾರೆ. ಈ ತಳಮಳಕ್ಕೆ 2 ದಿವಸಗಳ ಕಾಲ ಕಂಪ್ಲೀಟ್ ಆಗಿ ನಿಮ್ ಮಿನಿಸ್ಟರ್ ಕೂಡ ಇವತ್ತು ಹೆಸರು ಹಾಕಿದ್ರೆ FIR ನಲ್ಲಿ ಆ ಯುವತಿಗೆ ಹಾಕ್ಲಿ ಸರ್, ತನಿಖೆ ಆಗ್ಲಿ. ಅವರು ಕೂಡ ಹೋಗ್ತಾರೆ ಜೈಲಿಗೆ. ಸರ್, ನಮ್ಮ ಮೇಲೆ ಆರೋಪ ಅವ್ರನ್ನ ಇದ್ರೆ ಉಳಿಸ್ತಾ ಸರ್, ನನ್ನ ಮೇಲೆ ಆರೋಪ ಇದ್ರೆ ಸಾಬೀತಾದ್ರೆ ತನಿಖೆ ಮಾಡಿ ಜೈಲಿಗೆ ನಿಮ್ಮ ಕಳಿಸಿ. ಮಿನಿಸ್ಟರ್ ರಕ್ಷಣೆ ಮಾಡಬೇಡಿ. ನಿಮ್ಮ ಮಿನಿಸ್ಟರ್ ಸರ್, ನಮ್ಮನ್ನು ಜೈಲಿಗೆ ಕಳಿಸಿ. ತಪ್ಪಿದ್ರೆ ದೆಹಲಿನಲ್ಲಿ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಬಹುಶಃ ವರ್ಷದಿಂದ ದಿನೇಶ್ ಅಮೀನ್ ಭಟ್ ಅವರು ಲೇಖನ ಬರೆದಿದ್ರು. ಜೈಲಿಗೆ ಹಾಕ್ಬೇಕಾ? ಅಲ್ಲಿ ಯಾವ ತರಹದ ಸುತ್ತಮುತ್ತ ಹರಿಯಾಣ, ಪಂಜಾಬ್, ಇದು ಯಾವ್ದು ಉತ್ತರ ಪ್ರದೇಶ, ದೆಹಲಿನಲ್ಲಿ ಸುತ್ತಮುತ್ತ ಇರುವಂತಹ ರಾಜ್ಯಗಳವರು ಯಾವ ರೀತಿಯಲ್ಲಿ ರಾಜಕೀಯ ಪ್ರಭಾವ ಬಳಸಿ ದೆಹಲಿನಲ್ಲಿ ತಾವು ಏನು ಮಾಡಿದ್ರು ಸಾಧಿಸ್ಕೊಳ್ತಾರಂತ ನಿರ್ಭಯ ರೇಪ್ ಟೈಮಲ್ಲಿ ಇವರು ದಿನೇಶ್ ಅಮೀನ್ ಭಟ್ ಕನ್ನಡದಲ್ಲಿ ಒಂದು ಬಹಳ ಅದ್ಭುತವಾದ ಲೇಖನ ಬರೆದಿದ್ರು. ಸೊ ಹಾಗಾಗಿ ಈ ರಾಜಕೀಯ ಪ್ರಭಾವಗಳು ಇವೆಲ್ಲ ಏನಿದೆ ಅದನ್ನ ಸುಧಾರಣೆಗಳಾಗಬೇಕು. ಮುಖ್ಯವಾಗಿ ಇವತ್ತು ಇದೊಂದು ಪ್ರಾಸಂಗಿಕ, ಅಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿರೋದು ಪೊಲೀಸ್ ವ್ಯವಸ್ಥೆ ಸುಧಾರಣೆಗಳು ಮತ್ತೆ ಪೊಲೀಸ್ ವ್ಯವಸ್ಥೆ ರಾಜ್ಯ ಸರ್ಕಾರ ಹತೋಟಿಗೆ ಬರೋದು. ಆಚಾರ್ಯ, ಇದು ಬಹಳ ಸ್ಪೆಷಲ್ ಕೇಸ್. ಯಾಕಂತಂದ್ರೆ ವಾಷಿಂಗ್ಟನ್ ಕೂಡ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಕೂಡ ಅಲ್ಲಿಯ ಸರ್ಕಾರ ನೇತೃತ್ವದಲ್ಲಿ ಹೊರತಾಗಿ ಅಲ್ಲಿ ಸ್ಥಳೀಯ ಆಡಳಿತ ಇಲ್ಲಿ ಇರ್ತಕ್ಕಂಥದ್ದು ಕೂಡ ಅದೇನೆ. ನಮಗೆ ಪೊಲೀಸ್ ಕೊಡಿ ಅನ್ನುವಂಥದ್ದು ಬಹುತೇಕ ಬೀದಿಯಲ್ಲಿ ನಿಂತರೆ ಅದು ಕೊಡಕ್ಕಾಗೋದಿಲ್ಲ. ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗುತ್ತೆ, ಪಾರ್ಲಿಮೆಂಟ್ ಚರ್ಚೆ ಕೂಡ ಆಗಬೇಕಾಗತ್ತೆ. ಈ ವಿಚಾರ ಇವತ್ತಿಗೆ ನಿಲ್ಲೋದಿಲ್ಲ. ಇದು ಮುಂದೆ ಕೂಡ ಕ್ರೈಸಿಸ್ ಬರುತ್ತೆ. ಇದು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ಗೆ ದಾರಿ ಮಾಡುತ್ತೆ. ಆಚಾರ್ಯ, ನಿಮ್ಮ ಮುಂದೆನೂ ಕೂಡ ಈ ವಿಚಾರ ಮತ್ತೆ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ದಾರಿ ಮಾಡುತ್ತೆ. ನಮ್ಗೆ ಪೊಲೀಸ್ ಕೊಡಿ ಅನ್ನುವಂಥದ್ದು. ಇಲ್ಲ ಸರ್, ನನ್ನ ಪ್ರಶ್ನೆ ಕೇಳಿಸ್ತಾ ಇದೆಯಾ ಸರ್ ನಿಮಗೆ? ಇಲ್ಲ ಹೇಳಿ, ರಿಪೀಟ್. ಪೊಲೀಸ್ ನಮ್ಗೆ ಕೊಡಿ ಅಂತ ದೆಹಲಿ ಸರ್ಕಾರ ಕೇಳ್ತಾ ಇದೆ, ಕೇಜ್ರಿವಾಲ್ ಕೇಳ್ತಾ ಇದ್ರೆ ನಮ್ಗೆ ಪೊಲೀಸ್ ಕೊಡಿ, ನಮಗೆ ಕಾನೂನು ಸುವ್ಯವಸ್ಥೆ ನಮ್ಮ ಕೈಯಲ್ಲಿಲ್ಲ, ನಾವು ಕೇವಲ ಒಂದು ಮಹಾನಗರ ಪಾಲಿಕೆ ತರ ಆಡಳಿತ ಮಾಡೋಕ್ಕಾಗ್ತಾ ಇದೆ, ಅಲ್ಲಿ ಜನರನ್ನ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ, ಆ ಪೊಲೀಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಬೀದಿಯಲ್ಲಿ ನಿಂತರೆ ಕೊಡೋಕ್ಕಾಗುತ್ತಾ? ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕಾಗತ್ತೆ, ಪಾರ್ಲಿಮೆಂಟ್ ಚರ್ಚೆ ಆಗಬೇಕಾಗತ್ತೆ, ಎಲ್ಲ ಪಕ್ಷಗಳು ಕೂಡ ಒಪ್ಪಬೇಕಾಗತ್ತೆ. ಅದಕ್ಕೆ ಈ ಪ್ರಶ್ನೆಯನ್ನು ತೀರ್ಮಾನ ಮಾಡಬೇಕಾದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎರಡೂ ಸರ್ಕಾರಗಳು ಒಟ್ಟಿಗೆ ಸೇರಿ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಮಾಡಿ ಸರಿಯಾದ ಒಂದು ಕಾನೂನಿನ ತಿದ್ದುಪಡಿ ಅಥವಾ ಹೊಸ ಕಾನೂನನ್ನು ಮಾಡುವುದು ಸೂಕ್ತ. ಅದರ ಬದಲು ಈಗ ಒಂದು ಆಮ್ ಆದ್ಮಿ ಪಾರ್ಟಿ ಆಗಲಿ ಬೇರೆ ಯಾವ ಪಾರ್ಟಿ ಆಗಲಿ ಅವರು ಒಪೋಸಿಷನ್ನಲ್ಲಿರುವಾಗ ತಮ್ಮ ಒಂದು ಬೇಡಿಕೆಗೆ ಅವರು ಏನೆಲ್ಲ ಒಂದು ಎಜಿಟೇಷನ್ ಮಾಡ್ತಾರೋ ಅದಕ್ಕೂ ಅವರು ಸರ್ಕಾರವನ್ನೇ ಕೈಗೆ ತಕ್ಕೊಂಡ ಮೇಲೆ, ಜನತೆ ಅವರ ಕೈಯಲ್ಲಿ ಸರ್ಕಾರ ಕೊಟ್ಟ ಮೇಲೆ ಒಬ್ಬ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಲಾವನ್ನು ಅವರ ಕೈಗೆ ತಕ್ಕೊಂಡು ಅವರ ರಾಜ್ಯದಲ್ಲಿಯೇ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಿ ನಮ್ಮ ಡಿಮಾಂಡ್ ಫುಲ್ಫಿಲ್ ಮಾಡಬೇಕು ಅಂತ ಹೇಳುವುದು ತಪ್ಪು. ನನ್ನ ಅಭಿಪ್ರಾಯ ಪ್ರಕಾರ ಒಮ್ಮೆ ಕೇಜ್ರಿವಾಲ್ ಅವರು ಮತ್ತು ಅವರ ಸಹೋದ್ಯೋಗಿಗಳು ಸರ್ಕಾರಕ್ಕೆ ಬಂದ ಮೇಲೆ ತಾವು ಸರ್ಕಾರವಾಗಿ ಅವರು ನಡೆಯುವ ನಡವಳಿಕೆ ಕಾನೂನಿಗೆ ಬದ್ಧವಾಗಿರಬೇಕು. ಅವರು ಎಜುಕೇಷನಲ್ ಅಪ್ರೋಚ್, ಧರ್ಣ ಇಂಥದ್ದನ್ನೆಲ್ಲ ಮಾಡುವುದು ಸರಿಯಲ್ಲ. ಅದರ ಬದಲಾಗಿ ಕೇಂದ್ರ ಸರ್ಕಾರ ಆಗಲಿ ಅಥವಾ ಇತರ ಯಾವುದೇ ಅಧಿಕಾರಿಗಳಾಗಲಿ ಅವರೊಡನೆ ಮಾತುಕತೆಯ ಮೂಲಕ ಇದನ್ನು ಬಗೆಹರಿಸುವುದು ಮಾತ್ರ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಅಂತ ಹೇಳ್ತೀರಿ ಈಗ? ಹೌದು. ಎಸ್, ನಾನು ರಮೇಶ್ ಬಾಬು ನಿಮ್ಮನ್ನು ಕೇಳ್ತೇನೆ. ನೀವು ಪ್ರತಿಭಟನೆ ಮಾಡೋ ಜಾಗದಲ್ಲಿ 5,000 ಪೊಲೀಸರು ಹಾಕಿದ್ದಾರೆ. ಸೊ ಅಲ್ಲಿ ಸೆಕ್ಯೂರಿಟಿ ಹಾಕಿದ್ದಾರೆ. ಬಹುತೇಕ ಬೇರೆ ಕಡೆಗಳು ನಡೆಯುವಂಥ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಸಾಮಾನ್ಯ ಜನ ಅಲ್ಲಿ ಸಫರ್ ಆದರೆ ಅದ್ರ ಹೊಣೆ ನಿಮ್ಮ ಸರ್ಕಾರ ತಾನೆ. ನೀವು ಹೇಳ್ತಾ ಇದ್ರಿ ನಾವು ಅವರನ್ನು ರಕ್ಷಣೆ ಮಾಡೋಕ್ಕೆ ನಮಗೆ ಪೊಲೀಸ್ ಬಲ ಬೇಕು, ನಮ್ಮ ಕೈಗೆ ಅಧಿಕಾರ ಇಲ್ಲ, ನಮ್ಮ ಕೈ ಲಾಠಿನೇ ಇಲ್ಲ, ನಮಗೆ ನಾವು ಯಾರನ್ನು ಶಿಕ್ಷಣೆ ಮಾಡಬೇಕು, ಯಾರನ್ನು ಹೊಡಿಬೇಕು ಅಂತ ಇಲ್ಲ.
ದೆಹಲಿನಲ್ಲಿ ಯಾವುದೇ ರೀತಿಯ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ನಿರ್ಮಾಣ ಆಗಿಲ್ಲ. ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ constitutional crisis ಪ್ರಜ್ಞಾಪೂರ್ವಕವಾಗಿ ಏನಿದೆ ಇದು? ಇಲ್ಲ, ಕಾಂಗ್ರೆಸ್ ಪಕ್ಷ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದೆ. ಒಬ್ಬ CM ಇಲ್ಲ, ಹೇಳ್ತಾರೆ, ನೋಡಿ, ಈಗ ಒಂದು ಯಾರಿಗೆ ನಿಮಿಷ ಹೇಳ್ತೀನಿ. ಸ್ವಲ್ಪ ಇಲ್ಲ, ಒಂದು ನಿಮಿಷ ನೋಡಿ, ಅಲ್ಲಿ ಬಂದಿರತಕ್ಕಂಥದ್ದು ನೀವು ಸ್ವಲ್ಪ ಕಲ್ಪನೆ ಇಟ್ಕೊಂಡು ಮಾತಾಡೋಣ. ಯಾವುದೇ ಒಂದು ರಾಜ್ಯ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಪವರ್ ಇಲ್ದಲೆ ಒಂದು ರಾಜ್ಯ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಇದೆಯಾ? ನೋಡಿ, ಇವತ್ತು ದೆಹಲಿಯ ಅದಕ್ಕೆ ನೋಡಿ ಸಂಘರ್ಷ ಬರ್ತಾರೆ. ಅದಕ್ಕೋಸ್ಕರ ಇವತ್ತು ಇಲ್ಲ, ದೆಹಲಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಏನು ಪ್ರಣಾಳಿಕೆಯನ್ನು ಕೊಟ್ಟಿದ್ದೋ ಆ ಪ್ರಣಾಳಿಕೆನಲ್ಲಿ ಹೇಳಿದಾರೆ ಅವರು. ಈಗ ಆಮ್ ಆದ್ಮಿ ಒಂದ್ ಪಕ್ಕಕ್ಕಿಡಿ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನು? ಆ ರಾಜ್ಯಕ್ಕೆ ಸ್ವಾಯತ್ತತೆಯನ್ನು ಕೊಡ್ತೀವಿ, ಸಂಪೂರ್ಣವಾದ ಪೊಲೀಸ್ ಅಧಿಕಾರ ಕೊಟ್ಟು ನೀವೇ ಹೇಳಿದೀರಾ. ಆಮ್ ಆದ್ಮಿ ಟೀಕೆ ಮಾಡಿದ ಆಮೇಲೆ ನಿಮ್ಮ ಪ್ರಣಾಳಿಕೆಯಲ್ಲಿದೆ, ನಿಮ್ಮ ಪ್ರಣಾಳಿಕೆ ಇಂಪ್ಲಿಮೆಂಟ್ ಮಾಡಿ ನೀವು. ನಿಮ್ಮ ಅವುಗಳನ್ನು ನೀವೇ ನುಗ್ತಾ ಇದ್ರಿ. ನೀವು ಹೇಳಿದ್ದೇನು, ನಾವು ಸಹಾಯತ ಮಾಡ್ತೀವಿ, ಅಧಿಕಾರ ಕೊಡ್ತೀವಿ. ಅವರು ಚುನಾವಣೆ ಆಗಿ ಇನ್ನೂ ತಿಂಗಳು ಪೂರ್ತಿ ಆಗಿಲ್ಲ. ಒಂದೇ ಅಂಗಡಿ ಹೋಗಿ ಸಾಮಾನು ತಗೊಂಡು ಬಂದಾಗ ಏನಿದೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗೋದು, ಕಾನೂನು ಮಾಡೋದು. It is not amendment. No, it is not. You have to delegate the powers. You see, it is not the amendment. ಕೊಡಕ್ಕಾಗಲ್ಲ ಸರ್, ಡೆಲಿಗೇಟ್ ಮಾಡಿ. ಈಗ ನೋಡಿ, ನಮ್ಮ ಸಿದ್ದರಾಮಯ್ಯನವರು ಅಧಿಕಾರ ತಗೊಂಡ 2 ನಿಮಿಷಕ್ಕೆ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಪೊಲೀಸ್ ಇಲಾಖೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕು, ಅದಕ್ಕೇನು ಬೇಕಾಗಿಲ್ಲ. ಅದಕ್ಕೆ ಸುಗ್ರೀವಾಜ್ಞೆಯಲ್ಲಿ ಮಾಡಕ್ಕಾಗಲ್ಲ, ಸುಗ್ರೀವಾಜ್ಞೆಯಲ್ಲಿ ಮಾಡಕ್ಕಾಗಲ್ಲ. ಹಸನಪ್ಪ ಅವರೇ, ನೀವು ಕಾನ್ಸ್ಟಿಟ್ಯೂಷನ್ ಓದ್ ತಗೊಂಡ್ಮೇಲೆ ಸರ್ಕಾರ ಜಾರಿಗೊಳಿಸೋಕೆ ಎಲ್ಲ ಪವರ್ಸ್ ಇದೆ. ಆದರೆ ಕಾನ್ಸ್ಟಿಟ್ಯೂಷನ್ ಕಾನೂನನ್ನು ಕೈಗೆತ್ಕೊಳ್ಳೋಕೆ ಅವಕಾಶ ಇಲ್ಲ. ನಿಮಗೆ ಕಾನೂನು ರೂಪಿಸೋರು, ನೀವು ಕಾನೂನು ಮುರಿಯೋರು ಆಗ್ಬಿಟ್ರೆ ಹೇಗೆ ಹಸನಪ್ಪ ಅವರೇ? ಇನ್ಕ್ಲೂಡಿಂಗ್ ಕಾಂಗ್ರೆಸ್, BJP, ಆಮ್ ಆದ್ಮಿ. ಕಾನೂನನ್ನು ರೂಪಿಸ್ಬೇಕಾದವ್ರು ನೀವು ನಾವು ಬೀದಿಗೆ ಬಂದರೆ ಕಾನೂನು ಕೈಗೆತ್ಕೋಬೇಡ ಅಂತ ಹೇಳ್ತೀರಿ. ನೀವು ಮಿನಿಸ್ಟರ್ ಆದವರು, ಸಾರ್ವಜನಿಕರು ಕಾನೂನು ಕೈಗೆತ್ತಬೇಡ ಅಂತ ಹೇಳ್ತೀರಿ. ಕಾನೂನು ಮಾಡಿದವ್ರಿಗೆ ಕೈಗೆತ್ಕೊಂಡ್ರೆ ಯಾರನ್ನು ಕೇಳೋದು? ಈಗ ನಾನು ಗೃಹ ಸಚಿವ ಆಗಿದ್ದರೆ ಇಲ್ಲಿ ರೈತರ ಚಳವಳಿ ಆಗ್ತದೆ, ವಿದ್ಯಾರ್ಥಿಗಳ ಚಳವಳಿ ಆಗ್ತದೆ, ಅಥವಾ ಕಾರ್ಮಿಕರ ಚಳವಳಿ ಆಗ್ತದೆ. 144 ಸೆಕ್ಷನ್ ಜಾರಿಯಲ್ಲಿದ್ದಾಗ ಎಲ್ಲಾದ್ರೂ ಒಳಗೆ ನುಗ್ಗಿದ್ರೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೆ. ಆಯ್ತಾ? ಯಾಕೆ ಮಾಡಿಲ್ಲ? ನಾನು ಆಗಿದ್ದೆ ಮಾಡ್ತಿದ್ದೆ. ನಾನು ಆಗಿದ್ದೆ 5 ಜನ ಮಂತ್ರಿಗಳು ತಗೊಂಡು ಜೈಲಿಗೆ ಹಾಕ್ತಿದ್ದೆ, ಬಂಧಿಸಿ. ನೀವು ಅಲ್ಲಿ ಬಾಬಾ ರಾಮದೇವ್ ಹೋರಾಟ ಮಾಡಿದಾಗ ಎತ್ತಕೊಂಡು ಹೋಗ್ತೀರ ರಾತ್ರಿ. ಇಲ್ಲಿ 2 ದಿನ ಬಿಟ್ರಿ ಅಂದ್ರೆ ಅರಾಜಕತೆ ಆಗಲಿ, ಜನ ನೋಡ್ಲಿ. ಒಂದೇ ಒಂದು ಅವ್ರ ಪೂರಕವಾಗಿ ಬಹಳ ಒಳ್ಳೆ ಮಾತು ಹೇಳ್ತಾ ಇದ್ದಾರೆ. ಅವರು ಕೇಂದ್ರ ಸಚಿವರು ಆಗಿದ್ದೆ ಅಂತೇಳಿ ದೇಶದ ಇತಿಹಾಸದ ಪುಟ್ಕೊಂಡು ತಿರುವಾಕಿದ್ರೆ ಈ ದೇಶದಲ್ಲಿ 144 ಏನಾದ್ರು ವೈಲೇಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದವ್ರು ಫಸ್ಟು. ಬೇರೆ ಪಕ್ಷದ ಬಗ್ಗೆ ಯಾಕೆ ಮಾಡಿಲ್ಲ? ನೀವು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೋರಾಟಗಳು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗಗಳು. ಪ್ರಜಾಪ್ರಭುತ್ವದ ಸ್ಪಿರಿಟ್ ನೀವು ಅದನ್ನು ವಿರುದ್ಧವಾಗಿ ಮಾತಾಡೋದು. ಈಗ ನೋಡಿ, ಪ್ರಜಾಪ್ರಭುತ್ವದಲ್ಲಿ ನಾನು ವಿರುದ್ಧ ಮಾತಾಡಿಲ್ಲ. ಚಳವಳಿ ಮಾಡೋದು ಬಂಧಿಸೋದು ಕೂಡ ಸರ್ಕಾರದ ಕರ್ತವ್ಯ ಆಗಿತ್ತು. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಅದು ಅಹಿಂಸಾತ್ಮಕವಾಗಿದೆ, ಅದನ್ನು ಗೌರವಿಸಬೇಕು. ಹೀಗಾಗಿ ನಾವು ಒಂದೇ ದಿವಸಕ್ಕೆ ಇವ್ರು ಈಗ ಮಾಡಿದ್ದಾರೆ ಅನ್ನೋದನ್ನ ಮಾಫಿಯಾ ನಡೀತಾ ಇದೆ, ಸೆಕ್ಸ್ ರಾಕೆಟ್ ನಡೀತಾ ಇದೆ. ಜಸ್ಟ್ ಅದನ್ನ ಹೋಗಿ ಏನಂತ ಎನ್ಕ್ವೈರಿ ಮಾಡಿ ಅಂದ್ರೆ ನಾನ್ ಮಾಡಕ್ಕಾಗಲ್ಲ, ಬೇಕಾದ್ರೆ ಹೋಗಿ ಬೆಳಗ್ಗೆ ವಾರೆಂಟ್ ತಗೊಂಡ್ಬನ್ನಿ, ಸರ್ಚ್ ವಾರೆಂಟ್ ಕೊಡಿ, ಆಮೇಲೆ ಬೇಕಾದ್ರೆ ನಾನು ಚೆಕ್ ಮಾಡ್ತೀನಿ. ಒಂದು ಮಹಿಳೆಯನ್ನು ಮೂತ್ರ ಪರೀಕ್ಷೆ ಮಾಡಿ ಅಂತ ಹೇಳೋದು ಇದೆಲ್ಲ ಸರಿಯಾ? ಒಬ್ಬ ಮಹಿಳೆಯ ವಿರುದ್ಧ ಒಬ್ಬ ಮಂತ್ರಿ ಮಾತಾಡುವಂತ ಮಾತಾಡು. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನೀವು ಎಷ್ಟು ಮಾತಾಡಿದ್ರೆ ದೇಶದ ಜನರಿಗೆ ಗೊತ್ತಿದೆ. ನೀವ್ ಏನ್ ಮಾಡ್ಕೊಂತೀರೋ ಮಾಡ್ಕೊಳ್ಳಿ, ನೀವು ಸರ್ಚ್ ವಾರೆಂಟ್ ತಂದ್ರೇನೆ ನಾನು ಮುಂದೆ ಹೆಜ್ಜೆ ಇಡೋದು ಅಂತೇಳಿ ವಾಗ್ವಾದಕ್ಕೆ ಇಳಿದು ಅಲ್ಲಿಂದ ಕಾಲ್ ಕೀಳ್ತಾರೆ, ವಾಪಸ್ ಹೋಗ್ತಾರೆ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪೊಲೀಸರಿಗೆ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ರಾಜ್ಯ ಸರ್ಕಾರದ ಯಾವುದೇ ಮಾತುಗಳನ್ನ ಕೇಳಬೇಡಿ. ಬೆಂಬಲ ತಗೊಳ್ಳೋದಂದ್ರೆ ಯಾವ್ದು ಮಾತುಕತೆಗಳಾಗ್ಲಿಲ್ಲ. ಆಮ್ ಆದ್ಮಿ ಪಾರ್ಟಿ ಗಮನಿಸಬೇಕು ನಾವು, ಅವರು ಬೆಂಬಲ ತಗೊಂಡಿಲ್ಲ, ಅದನ್ನ ಅವ್ರು ಬೆಂಬಲ ಕೊಟ್ಟಿರೋದು ನಾವು ಕೊಟ್ಟಿದ್ದು ಅರಾಜಕತೆ ಬೇಡ, ಮತ್ತೊಂದು ಚುನಾವಣೆ ಬೇಡ. ತಗೊಳ್ಳಿ, ನೀವು ಅವ್ರು ಹೇಳಿದ್ರು ಚಾಲೆಂಜ್ ಮಾಡಿದ್ದಾರೆ, ಬೆಂಬಲ ವಾಪಸ್ ತಗೊಳ್ಳಿ, ಇವತ್ತು ತಗೊಳ್ಳಿ ಅಂತ ಹೇಳಿದ್ದಾರೆ. ನಮಗೆ ಬೇಕಾಗಿದೆ ಆಮ್ ಆದ್ಮಿ ಸರ್ಕಾರ ನಡಿಬೇಕು ಅಂತ ಹೇಳುವಂತದ್ದು ನಮ್ಮ ಆಸೆ. ಅದಕ್ಕಾಗಿ ಬೆಂಬಲ ಕೊಟ್ಟಿದ್ದೀವಿ. ಬೇಡ ಅಂತಂದ್ರೆ ಅವ್ರು ಹೋಗಬೇಕು. ಮಧುಸೂದನ್ ಕೊನೆಯದಾಗಿ ಕೇಳ್ತೀನಿ, ಒಂದು BJP ಪ್ರತಿಪಕ್ಷವಾಗಿ ದೆಹಲಿಯಲ್ಲಿ ಈ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ತರಕ್ಕೆ ಹೊರಡಿದ್ದೀರಾ? ಇಲ್ಲ, ನಾನು ಇನ್ನೊಂದು ಪಾಯಿಂಟ್ನ ಹೇಳಬೇಕಾಗಿತ್ತು ಅದಕ್ಕಿಂತ ಮುಂಚೆ. ಈ ಹೋರಾಟದ ಸಮಯದಲ್ಲಿ ಕೇಜ್ರಿವಾಲ್ ಅವರು ಮಾತನಾಡ್ತಾ ನಮ್ಮ ದೇಶದ ರಿಪಬ್ಲಿಕ್ ಡೇ ಪರೇಡ್ ಬಗ್ಗೆನೇ ಒಂದು ನಾಟಕ, ಅದೊಂದು ದೊಂಬರಾಟ ಅಂತೆಲ್ಲಾನು ಸಹ
ನಮ್ಮ ದೇಶದ ಆರ್ಮ್ಡ್ ಫೋರ್ಸಸ್ಗೆ ಅವ್ರು ಮಾಡುವಂತ ಮಿಲಿಟರಿ ಡ್ರಿಲ್ ಬಗ್ಗೆ, ಕವಾಯತಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ನಾಟಕ ದೊಂಬರಾಟ ಅಂತ ಹೇಳಲಿಲ್ಲ. ಇದು ಎಲ್ಲೋ ಒಂದು ನಿಜವಾದ ಗಣರಾಜ್ಯ ಸಿಕ್ಕಿಲ್ಲ ಇನ್ನು ಇದೆಲ್ಲೋ ಅನ್ನೋದನ್ನ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ರು. ಅದನ್ನ ನೀವು ಸ್ವಲ್ಪ ನಿಮಗೆ ಹೇಳಿಲ್ಲ ಅಂತ ಟ್ವಿಸ್ಟ್ ಮಾಡಿ ಹೇಳ್ತಾ ಇದ್ದೀರಾ. ಅಲ್ಲ ಅಲ್ಲ, ಜನರ ಇದ್ದಾರೆ. ಅಲ್ಲ, ಅವ್ರು ಹೇಳಿದ್ದು ನಿಜವಾದ ಗಣರಾಜ್ಯ ಇನ್ನೂ ನಮಗೆ ಸಿಗ್ಲಿಲ್ಲ ಅನ್ನೋ ಮಾತನ್ನ ನೀವು ನಿಮಗೆ ಬೇಕಾದಂಗೆ ಬಳಸಬೇಡಿ. ಎಸ್, ನಾನು ಚರ್ಚೆ ಕೊನೆ ಹಂತದಲ್ಲಿದೆ. SMS ನನಗೆ ಬೇಕಾದಂಗಲ್ಲ ರೀ, ನೀವು ಏನ್ ಬೇಕಾದ್ರೂ ಮಾತಾಡೋ ಹಾಗಿಲ್ಲ. SMS ನೀವು ಪೋಲ್ ಏನ್ ಕೂಡ ಬೇಕಾದ್ರೂ ಮಾತಾಡೋ ಹಾಗಿಲ್ಲ. ಎಸ್, ನಾನು ರಾಜ್ಯದ ಜನರನ್ನು ಕೂಡ ಈ ಪ್ರಶ್ನೆಯನ್ನು ಕೇಳಿದ್ವಿ. ಬಹುತೇಕ ಈಗಿನ ಪರಿಸ್ಥಿತಿಯಲ್ಲಿ ಆಮ್ ಆದ್ಮಿ ಸರ್ಕಾರ ಕಾನೂನು ಕೈಗೆತ್ತಿಕೊಂಡ್ರೆ ಸರಿನಾ ಅನ್ನೋಂಥ ಪ್ರಶ್ನೆ ಕೇಳಿದ್ವಿ. ಯಾಕಂತಂದರೆ ಕಾನೂನು ರಚನೆ ಮಾಡೋರು ಇವತ್ತು ಸರ್ಕಾರದಲ್ಲಿದ್ದಾರೆ. ಯಾಕಂದರೆ ರಚನೆಗೆ ಆಗಿ ಡಿಮ್ಯಾಂಡ್ ಮಾಡಿದಂಥವ್ರು ಕಾನೂನು ರಚನೆಯ ಅಧಿಕಾರ ಕೂಡ ಅವರಿಗೆ ಸಿಕ್ಕಿದೆ. ಅಂಥ ಸಂದರ್ಭದಲ್ಲಿ ಕಾನೂನು ಕೈಗೆತ್ತಿಕೊಳ್ಳೋದು ಸರಿನಾ ಅಂತ ಪ್ರಶ್ನೆ ಕೇಳಿದ್ವಿ. ರಾಜ್ಯದ ಜನ ಕೂಡ ತಪ್ಪು ಅಂತ ಹೇಳಿದ್ದಾರೆ 78% ಜನ, ಹೌದು ಸರಿ ಅಂತ ಹೇಳಿದವರು 22% ಜನ. ಎಸ್, ಈ ವಿಶೇಷ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೆ. ನೇರ ದಿಟ್ಟ ಜನತರ ಸುದ್ದಿಗೆ ನೋಡ್ತಾರೆ.